ಹಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನಿಮಗೊಂದು ಸ್ಪೆಷಲ್ ಆಗಿರೋ ರೆಸಿಪಿನ ಹೇಳ್ಕೊಡ್ತಿದ್ದೀನಿ. ಅದೇನು ಅಂದರೆ ಚಿಕನ್ ಎಗ್ ರೈಸ್. ನಿಜವಾಗ್ಲೂ ಯಮ್ಮಿ ಆಗಿರುತ್ತೆ, ಮಿಸ್ ಮಾಡದೆ ಟ್ರೈ ಮಾಡಿ. ಇದು ಒಂದು ಸೀಕ್ರೆಟ್ ರೆಸಿಪಿ. ಏನು ಅಂದರೆ ರಾತ್ರಿ ಉಳಿದಿರೋ ಚಿಕನಲ್ಲಿ ಬೆಳಗ್ಗೆ ಹೊತ್ತು ಚಿಕನ್ ಎಗ್ ರೈಸ್ ಮಾಡ್ಕೊಳ್ಳೋ ಅಂಥದ್ದು. ನಾವು ಆ್ಯಸ್ ಯೂಶ್ವಲ್ ನಾರ್ಮಲಾಗಿ ಚಿಕನ್ ಗ್ರೇವಿನ ಮಾಡಿದರೆ ಚಪಾತಿ ಮಾಡ್ಕೊಂಡು ತಿಂತೀವಿ. ಇಲ್ಲ ಅಂದರೆ ಚಿಕನ್ ಡ್ರೈ ಥರ ಏನಾದರೂ ಮಾಡಿದರೆ ಈ ಥರ ಎಗ್ ರೈಸ್ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಹೇಗೆ ಮಾಡೋದಂತ ಹೇಳ್ತೀನಿ, ಕಂಪ್ಲೀಟ್ ವಿಡಿಯೋ ನೋಡಿ. ನಿಜವಾಗ್ಲೂ ಸಖತ್ತಾಗಿತ್ತು, ರೆಸ್ಟೋರೆಂಟ್ ಸ್ಟೈಲಲ್ಲೇ ಇತ್ತು ಗೈಸ್, ಟ್ರಸ್ಟ್ ಮೀ. ಸೊ ಹೇಗೆ ಮಾಡೋದು ಅಂದರೆ, ರಾತ್ರಿ ನಾವು ಸ್ವಲ್ಪ ಡ್ರೈ ಚಿಕನ್ ಥರನೇ ಮಾಡ್ಕೊಂಡಿದ್ವಿ. ಆ್ಯಸ್ ಯೂಶ್ವಲ್ ಸ್ವಲ್ಪ ಉಪ್ಪು, ಖಾರ, ಮೆಣಸಿನ ಪುಡಿ ಎಲ್ಲ ಥರ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಡ್ರೈ ಚಿಕನ್ ಮಾಡ್ಕೊಂಡಿದ್ವಿ. ಸೊ ಫುಲ್ಲು ಡ್ರೈ ಚಿಕನ್ ಮಾಡ್ಕೊಂಡ್ಬಿಟ್ಟು ಅದನ್ನು ನಾನು ಇನ್ನೂ ಒಂದು 10 ನಿಮಿಷ ರೋಸ್ಟ್ ಮಾಡಿದೆ ಬೆಳಗ್ಗೆ. ಇನ್ನೂ ಒಂದು 10 ನಿಮಿಷ ಚೆನ್ನಾಗಿ ಇನ್ನೊಂದು 10 ನಿಮಿಷ ಫ್ರೈ ಮಾಡಿಕೊಂಡೆ. ಅದರಲ್ಲಿ ನಾನು ಬೋನ್ಲೆಸ್ ಚಿಕನ್ನೆಲ್ಲ ಎತ್ಕೊಂಡು ಒಂದು ಚಿಕನಲ್ಲಿ ಮಾಮೂಲಿ ಸಣ್ಣದಾಗಿ ಹಚ್ಚಿಟ್ಕೊಂಡೆ. ಇಲ್ಲಿ ನಾನು ಒಂದು 7-8 ಪೀಸ್ ಎತ್ಕೊಂಡೆ. ಅದರಲ್ಲಿ 7-8 ಪೀಸ್ನ ಎತ್ಕೊಂಡು ಮಾಮೂಲಿ ಸಣ್ಣದಾಗಿ ಪೀಸ್ ಮಾಡಿಕೊಂಡೆ. ಓಕೆನಾ? ಅದಾದಮೇಲೆ ಇದನ್ನು ನೀಟಾಗಿ ಪೀಸ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಸಪ್ರೇಟಾಗಿ ಎತ್ತಿಟ್ಕೊಂಬಿಡಿ. ನೋಡಿ, ಈ ಥರ ಪೀಸ್ ಮಾಡ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಬೇಡಿ. ಈಗ ಒಂದು ಪ್ಯಾನಿಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಲ್ಟು, ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಇಷ್ಟನ್ನು ಹಾಕ್ಕೊಂಡು ಇಲ್ಲಿ ನಾನು 3 ಮೊಟ್ಟೆನ ಬಳಸ್ತಿದ್ದೀನಿ. ನೀವು ಬೇಕಾದ್ರೆ ಜಾಸ್ತಿ ಮೊಟ್ಟೆ ಇಷ್ಟಪಡೋರು ಜಾಸ್ತಿ ಮೊಟ್ಟೆನೇ ಹಾಕ್ಕೊಳ್ಳಿ, ಪರವಾಗಿಲ್ಲ. ಇಲ್ಲಿ ನಾನು ಚಿಕನ್ನು ಬಳಸ್ತಿದ್ದೀನಲ್ಲ, ಅದಕ್ಕೆ ನಾನು ಒಂದು 3 ಮೊಟ್ಟೆ ಹಾಕ್ಕೊಂಡೆ ಅಷ್ಟೇ. ಸೊ 3 ಮೊಟ್ಟೆನೂ ಕೂಡ ಒಡೆದು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತಲ್ಲ, ಎಗ್ ರೈಸಿಗೆ ನಾವು ಮಾಡ್ಕೊತೀವಲ್ಲ, ಸೇಮ್ ಅದೇ ಥರ. ಇದನ್ನು ಈ ಥರ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಗೈಸ್, ನಿಜವಾಗ್ಲೂ. ಉಪ್ಪು, ಖಾರದ ಪುಡಿ, ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಂಡ್ಬಿಟ್ರೆ ಈ ಥರನೂ ಒಂಥರ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಎಗ್ ಬುರ್ಜಿ ಥರ. ಸೊ ಈ ಥರ ಮಾಡ್ಕೊಂಡ್ಬಿಟ್ಟು ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ಇಟ್ಕೊಂಡ್ಬಿಡಿ. ಮತ್ತೆ ಸೇಮ್ ಅದೇ ಪ್ಯಾನಿಗೆ ಏನು ಮಾಡಿ, ಮತ್ತೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ಒಂದು ಫುಲ್ ಬೆಳ್ಳುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಳ್ಳಿ. ಅದನ್ನು ಕೂಡ ಹಾಕ್ಕೊಂಡು ಒಂದು 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನಾನು 2 ದೊಡ್ಡ ಈರುಳ್ಳಿನ ಉದ್ದುದ್ದ ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಈರುಳ್ಳಿ ಜಾಸ್ತಿನೇ ತೊಗೊಳ್ಳಿ. ಸಣ್ಣ ಈರುಳ್ಳಿ ತೊಗೊತೀರಾ ಅಂದರೆ ಒಂದು 4 ತೊಗೊಳ್ಳಿ. ಈರುಳ್ಳಿ ಜಾಸ್ತಿ ಇದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೈಸ್. ಮೇಯ್ನಾಗಿ ಇದರಲ್ಲಿ ನೀವು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಓಕೆನಾ? ಅದಾದಮೇಲೆ ಇದಕ್ಕೆ ನಾನು ಏನು ಮಾಡಿದೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, 1 ಸ್ಪೂನ್ ಚಿಲ್ಲಿ ಪೌಡರು, 1/4 ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರು, 1/4 ಸ್ಪೂನ್ ಧನಿಯಾ ಪೌಡರು, ಆಮೇಲೆ 1/4 ಸ್ಪೂನ್ ಗರಂ ಮಸಾಲ ಪೌಡರು. ಇಷ್ಟು ಪೌಡರ್ಸ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಸೋಯಾ ಸಾಸು, ಅಂದರೆ ಒಂದು ಸಣ್ಣ ಸ್ಪೂನಲ್ಲಿ 1/4 ಸ್ಪೂನ್ ಸೋಯಾ ಸಾಸು, 1/4 ಸ್ಪೂನ್ ಇದು ರೆಡ್ ಚಿಲ್ಲಿ ಸಾಸ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಚಿಕನ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಿಕನ್ನ ಬೇಕಾದರೆ ನೀವು ರೈಸ್ ಹಾಕೋದ್ಮೇಲೂ ಹಾಕೋಬೋದು. ನಾನು ಇವಾಗಲೇ ಹಾಕ್ಕೊಂಡೆ, ನೋ ಪ್ರಾಬ್ಲಮ್, ಏನೂ ಆಗಲ್ಲ. ಅದಾದಮೇಲೆ ಇಲ್ಲಿ ನಾನು 1 ಪಾವ್ ರೈಸ್ ಮಾಡ್ಕೊಂಡಿದ್ದೆ. 1 ಪಾವಲ್ಲಿ ಒಂದು ಸ್ವಲ್ಪ ಅನ್ನ ಉಳಿಸ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡೆ. ನನಗೆ ಕರೆಕ್ಟ್ ಆಯಿತು. ನಿಮಗೆ ಅನ್ನ ನೋಡಿಕೊಂಡು ಕಲಸಿ. ನೀವು ಸ್ವಲ್ಪ ಜಾಸ್ತಿ ಮಾಡ್ತೀರಾ ಅಂದರೆ ಇದೆಲ್ಲನೂ ಕೂಡ ಜಾಸ್ತಿ ಕ್ವಾಂಟಿಟಿ ತಗೊಳ್ಳಿ. ಅದಾದಮೇಲೆ ಇದನ್ನು ಆಲ್ಮೋಸ್ಟ್ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಲಾಸ್ಟಿಗೆ ನಾವು ಎಗ್ ಬುರ್ಜಿ ಥರ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಹೊಡ್ಕೊಳ್ಳಿ. ನಿಜವಾಗ್ಲೂ ಸಖತ್ತಾಗಿರುತ್ತೆ ಗಾಯ್ಸ್, ಈ ಥರ ಎಗ್ ರೈಸ್ ಟ್ರೈ ಮಾಡ್ಕೊಳ್ಳಿ. ಎಷ್ಟೋ ಜನ ಈರುಳ್ಳಿ ಹಾಕಾದ್ಮೇಲೆ ಮೊಟ್ಟೆನ ಹೊಡೆದು ಹಾಕ್ಬಿಡ್ತಾರೆ, ಆ ಥರ ಹಾಕಬೇಡಿ. ಫಸ್ಟು ಮೊಟ್ಟೆ ಫ್ರೈ ಮಾಡಿಕೊಂಡು ಆಮೇಲೆ ಲಾಸ್ಟಿಗೆ ಮೊಟ್ಟೆ ಹಾಕಿ ಅದೊಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಲಾಸ್ಟಿಗೆ ಎಲ್ಲ ಕಲಸಾದ್ಮೇಲೆ ಉಪ್ಪು ಸಪ್ಪೆ ನೋಡ್ಕೊಳ್ಳಿ. ನನಗೆ ಸ್ವಲ್ಪ ಉಪ್ಪು ಬೇಕು ಅನಿಸ್ತು, ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಸ್ವಲ್ಪ ಸಪ್ಪೆ ಅನಿಸ್ತು, ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಒಂದು ಸ್ವಲ್ಪ ನಿಂಬೆಹಣ್ಣು ರಸನೂ ಕೂಡ ಹಿಂಡ್ಕೊಂಡೆ. ನಿಂಬೆಹಣ್ಣು ರಸ ಬಂದುಬಿಟ್ಟು ಆಪ್ಷನಲ್ಲು, ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಇರಲಿ ಅಂತ ಹಾಕ್ಕೊಂಡೆ. ನಿಜವಾಗ್ಲೂ ಗೈಸ್ ಎಷ್ಟು ಚೆನ್ನಾಗಿತ್ತು ಅಂದರೆ ಸಖತ್ ಯಮ್ಮಿ ಆಗಿತ್ತು. ಈ ಬ್ರೇಕ್ಫಾಸ್ಟಿಗೂ ಕೂಡ ತಿನ್ಬೋದು ಇದನ್ನು. ಸಂಡೇ ಟೈಮ್ ಬೇಕಾದರೂ ನೀವು ಬ್ರೇಕ್ಫಾಸ್ಟಿಗೆ ಇದನ್ನು ಮಾಡ್ಕೊಳ್ಬೋದು. ಇಲ್ಲ ಯಾವಾಗಾದ್ರೂ ಚಿಕನ್ ಉಳಿದಿರೋ ಟೈಮಲ್ಲಿ, ಇವಾಗ ಟ್ಯೂಸ್ಡೇ ಚಿಕನ್ ಉಳಿದಿರುತ್ತೆ, ವೆಡ್ನೆಸ್ಡೇ ನಾವು ಆಲ್ಮೋಸ್ಟ್ ಹಿಂದೂಸ್ ಎಲ್ಲ ಟ್ಯೂಸ್ಡೇನೇ ಮಾಡೋದು. ಸೊ ಟ್ಯೂಸ್ಡೇ ನೈಟು ಚಿಕನ್ ಉಳಿದಿರುತ್ತೆ, ಆವಾಗ ಏನು ಮಾಡ್ತೀವಿ, ವೆಡ್ನೆಸ್ಡೇ ಮಾರ್ನಿಂಗು ಈ ಥರ ಬೇಕಾದರೂ ಮಾಡ್ಕೊಬೋದು. ಗ್ರೇವಿನಲ್ಲೂ ಕೂಡ ಅದರಲ್ಲಿ ಚಿಕನ್ ಎತ್ಕೊಂಡು ಸ್ವಲ್ಪ ಡ್ರೈ ಮಾಡಿಕೊಂಡು ರೋಸ್ಟ್ ಮಾಡಿ ಅದನ್ನು ಕೂಡ ನೀವು ಮಾಡ್ಕೊಬೋದು. ಸೊ ಈ ಥರ ಒಮ್ಮೆ ಟ್ರೈ ಮಾಡಿ ಗೈಸ್, ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ, ಮಿಸ್ ಮಾಡದೆ ಟ್ರೈ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಮುಂದಿನ ಒಂದು ಹೊಸ ರೆಸಿಪಿಯೊಂದಿಗೆ.